ಇನ್ನು ಆಪರೇಷನ್ ಸಿಂಧು ಹೆಸರಿನಲ್ಲಿ ಯುದ್ಧ ಪೀಡಿತ ಸ್ಥಳದಿಂದ ಭಾರತೀಯರ ಸ್ಥಳಾಂತರ ಆಗ್ತಾ ಇತ್ತಲ್ಲ, ಈಗ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ಇಸ್ರೇಲ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರವನ್ನು ರದ್ದು ಮಾಡಲಾಗಿದೆ. ಯಾಕೆ ಅಂದರೆ ಇಸ್ರೇಲ್ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡು ವಾಯು ಪ್ರದೇಶವನ್ನು ಬಂದ್ ಮಾಡಿಕೊಂಡಿದೆ. ಹಾಗಾಗಿ ಅಲ್ಲಿಂದ ಯಾವ ವಿಮಾನಗಳ ಹಾರಾಟವೂ ಇಲ್ಲ ಸದ್ಯಕ್ಕೆ. ಅಲ್ಲಿರ್ತಕ್ಕಂಥ ಭಾರತೀಯರು ಸದ್ಯಕ್ಕೆ ಅಲ್ಲೇ ಇರಬೇಕಾಗತ್ತೆ. ಒನ್ಸ್ ವಾಯು ಪ್ರದೇಶ ಓಪನ್ ಮಾಡಿದ್ರೆ ಆಗ ಬೇಕಾದರೆ ಭಾರತೀಯರನ್ನು ಅಲ್ಲಿಂದ ಕರೆತರುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಕೆಲವರು ಬಂದಿರೋರು ಲಕ್ಕಿ, ಹಂಗೆ ನೋಡೋಕೆ ಹೋದರೆ ಎಲ್ಲನೂ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡೋದಕ್ಕೂ ಮೊದಲು. ಈಗ ಸದ್ಯಕ್ಕಂತೂ ಇಸ್ರೇಲ್ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಕೊಂಡಿದೆ. ತನ್ನೆಲ್ಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿಕೊಂಡಿದೆ. ವಿಮಾನಗಳ ಹಾರಾಟ ಇಲ್ಲ ಅಲ್ಲಿ. ಹಾಗಾಗಿ ಭಾರತೀಯರ ಸ್ಥಳಾಂತರ ಸದ್ಯಕ್ಕೆ ರದ್ದಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಲ್ಲಿನ ಜನ ಆತಂಕದಲ್ಲಿ ಇರಬಹುದು, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ.